ನಮಸ್ತೆ ವೀಕ್ಷಕರೇ, ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಟೊಮೊಟೊ ಮತ್ತು ಬದನೆಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಅದರ ಉಪಯೋಗ ಕೂಡ ತಿಳಿಸ್ತೀನಿ. ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನೋಡಿ, ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ಈ ಚಟ್ನಿ ಇರುತ್ತೆ. ನಾಲ್ಗೆ ಟೇಸ್ಟು ಇಲ್ಲ, ಏನಾದರೂ ಜ್ವರ ಬಂದು ಟೇಸ್ಟ್ ಹೊರಟೋಗಿದೆ ಅನ್ನೋಂಥವ್ರಿಗೆ ತುಂಬ ಟೇಸ್ಟಿಯಾಗಿರೋ ಅಂಥ ಚಟ್ನಿ ಇದು. ಮೊದಲಿಗೆ ಒಂದು ಬಾಣಲಿಯಲ್ಲಿ ಹಸಿಮೆಣ್ಸಿಕಾಯನ್ನು ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಚಪಾತಿ, ಮುದ್ದೆ, ಅನ್ನ ಯಾವುದಕ್ಕಾದರೂ ಕೂಡ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗಾದರೆ ಚೆನ್ನಾಗಿ ಫ್ರೈ ಆಗುತ್ತೆ ಲೋ ಫ್ಲೇಮಲ್ಲಾದರೆ. ಹೈ ಫ್ಲೇಮಲ್ಲಾದರೆ ಬೇಗನೆ ಬ್ಲಾಕ್ ಕಲರ್ ಆಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಈರುಳ್ಳಿ ಸ್ವಲ್ಪ ಆದರೆ ಸಾಕು. ಈರುಳ್ಳಿ ಯಾಕಪ್ಪ ಅಂದರೆ ಚಟ್ನಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಈರುಳ್ಳಿಯನ್ನು ಫ್ರೈ ಮಾಡಿ ಹಾಕ್ಕೊಳ್ಬೇಕು. ಇದನ್ನು ಕೂಡ ಒಂದು ಬೌಲ್ಗೆ ಎತ್ತಿಟ್ಕೋಬೇಕು. ಆನಂತರ ನೋಡಿ, ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಈಗ ಹೋಳು ಮಾಡಿಟ್ಕೊಂಡಿರೋಂಥ ಟೊಮೊಟೊಯಿಂದ ನಮಗೆ ವಿಟಮಿನ್ ಸಿ ಸಿಗುತ್ತೆ. ಅದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಟೊಮೊಟೊ ಹಣ್ಣು ತ್ವಚೆಗೆ ತುಂಬ ಸಹಕಾರಿಯಾಗಿದೆ. ಚರ್ಮ ಹೊಳಪು ಬರಲಿಕ್ಕೂ ಕೂಡ ಟೊಮೊಟೊ ಸಹಕಾರಿಯಾಗಿದೆ. ಈಗ ಟೊಮೊಟೊವನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು, ಆಗಲೇ ಚಟ್ನಿ ಟೇಸ್ಟಿಯಾಗಿ ಬರೋದು. ಹಾಗಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಎಲ್ಲ ಹೋಗೋ ಥರ. ಈಗ ಅದನ್ನು ಕೂಡ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಈಗ ಹೋಳು ಮಾಡಿಟ್ಕೊಂಡು ತೊಳೆದಿರೋಂಥ ಬದನೆಕಾಯಿನ ಫ್ರೈ ಮಾಡ್ಕೊಳ್ಳೋಕೆ ಹಾಕಿದ್ದೀನಿ. ಇದನ್ನು ಕೂಡ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈ ಬದನೆಕಾಯಿಂದ ನಮಗೆ ವಿಟಮಿನ್ ಸಿ, ಅದ್ರ ಜೊತೆಗೇ ತುಂಬ ಹೇರಳವಾಗಿರ್ತಕ್ಕಂತಹ ನಾರು ಪದಾರ್ಥ ಇದೆ ಇದರಲ್ಲಿ. ಇದರಿಂದ ನಮಗೆ ಮಲಮೂತ್ರ ವಿಸರ್ಜನೆಗೆ ತುಂಬ ಸಹಕಾರಿಯಾಗಿರುತ್ತೆ. ಮತ್ತು ಮಧುಮೇಹ, ಶುಗರ್, ಆ ಕಾಯಿಲೆನೂ ಕೂಡ ಕಂಟ್ರೋಲಲ್ಲಿಡುತ್ತೆ ಇದು ಬದನೆಕಾಯಿ. ಇನ್ಸುಲಿನನ್ನು ಬಿಡುಗಡೆ ಮಾಡೋದ್ರಿಂದ ತುಂಬ ಸಹಕಾರಿಯಾಗಿದ್ರೆ ಶುಗರ್ ಇರೋರಿಗೆ ಬದನೆಕಾಯಿ ಕನಿಷ್ಠ ವಾರದಲ್ಲಿ 1 ಬಾರಿಯಾದರೂ ಬದನೆಕಾಯನ್ನು ತಿನ್ನಬೇಕು. ನೋಡಿ, ಫ್ರೈ ಮಾಡಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚಟ್ನಿಯನ್ನು ರೆಡಿ ಮಾಡಬೇಕು. ಮಿಕ್ಸಿಗೆ ಹಾಕಿದರೆ ಟೇಸ್ಟು ಚೆನ್ನಾಗಿರಲ್ಲ. ಹಾಗಾಗಿ ಕೈಯಲ್ಲೇ ಚಟ್ನಿನ ಮಾಡಬೇಕು. ಈ ರೀತಿ ಚಟ್ನಿಯನ್ನು ರೆಡಿ ಮಾಡಬೇಕು. ಹದವಾಗಿ ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚಟ್ನಿಯನ್ನು ರೆಡಿ ಮಾಡಬೇಕು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗೆ ಕಲ್ಲಿನಿಂದ ಜಜ್ಜಬೇಕು, ಎಲ್ಲ ಸ್ಮ್ಯಾಶ್ ಮಾಡಬೇಕು. ಈಗ ಅದು ಸ್ವಲ್ಪ ಚೆನ್ನಾಗಿ ಕಲ್ಲಿನಿಂದ ಸ್ಮ್ಯಾಶ್ ಮಾಡಾದಮೇಲೆ ಫ್ರೈ ಮಾಡ್ಕೊಂಡಿರೋಂಥ ಟೊಮೊಟೊ ಅದನ್ನು ಕೂಡ ಚೆನ್ನಾಗೆ ಎಲ್ಲ ಮಿಕ್ಸ್ ಆಗೋ ಥರ ಜಜ್ಜಬೇಕು. ಚಟ್ನಿಯನ್ನು ಈ ರೀತಿ ಹದವಾಗಿ ರೆಡಿ ಮಾಡ್ಕೊಳ್ಬೇಕು. ಈಗ ಅದಕ್ಕೆ ಫ್ರೈ ಮಾಡ್ಕೊಂಡಿರೋ ಬದನೆಕಾಯಿ ನೋಡಿ, ಎಲ್ಲದನ್ನು ಒಂದೇ ಸಾರಿ ಹಾಕಿ ಚಟ್ನಿ ಮಾಡಿದರೆ ಹದವಾಗಿ ಬರೋದಿಲ್ಲ. ಹಾಗಾಗಿ ಫಸ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿಯನ್ನು ಜಜ್ಜಬೇಕು. ಆನಂತರ ಟೊಮೊಟೊ, ಆನಂತರ ಬದನೆಕಾಯಿ, ಈ ರೀತಿ ಚಟ್ನಿಯನ್ನು ರೆಡಿ ಮಾಡಬೇಕು. ಆವಾಗ ಅದು ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ಕೈಯಲ್ಲೇ ಮಾಡಿದ್ರಿಂದ ಚಟ್ನಿ ತಿನ್ನಲಿಕ್ಕೆ ಸೂಪರಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ಕಾಂಬಿನೇಷನ್ ಸ್ವಲ್ಪ ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸಾರಿ ಏನಾದರೂ ಈ ಚಟ್ನಿ ಟೇಸ್ಟು ನಿಮಗೆ ಗೊತ್ತಾಯಿತು ಅಂದರೆ ಮತ್ತೆ ವಾರದಲ್ಲಿ 2-3 ಸರಿ ಮಾಡ್ತಾನೇ ಇರ್ತೀರ. ಈಗ ಏನಾದರೂ ಸಾಂಬಾರು ಸ್ವಲ್ಪ ಇದೆ, ಇನ್ನೂ ಏನಾದರೂ ಬೇರೆ ಮಾಡಬೇಕಂತಿದ್ದಾಗ ಈ ಥರ ಚಟ್ನಿ ಮಾಡಿದರೆ ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಬೇಕಾಗಿರೋಂಥ ಸಾಮಗ್ರಿ: ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡಿರೋ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಫ್ರೈ ಮಾಡಲಿಕ್ಕೆ ಎಣ್ಣೆ, ಟೇಸ್ಟಿಗೆ ಉಪ್ಪು, ಇಷ್ಟು